ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳಿ. ಕರ್ನಾಟಕ ರಾಜ್ಯ ತಲೆ ತಗ್ಗಿಸುವಂತಹ ಕೆಲಸ ಹಾಸನ ಜಿಲ್ಲೆಯಲ್ಲಿ ನಡೆದು ಹೋಗಿದೆ. ಸಂಸದರು ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಸೆಕ್ಸ್ ಸ್ಕ್ಯಾಂಡಲ್ ಅನ್ನ ಇಡೀ ದೇಶವೇ ತಲೆ ತಗ್ಗಿಸುವಂತಹ ಕೆಲಸಕ್ಕೆ ಬಂದು ನಿಂತಿದೆ ಎಂದು ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ಪುಷ್ಪಾ ಅಮರನಾಥ್ ಅವರು ಹೇಳಿದರು. ಮೋದಿ ಕಾ ಪರಿವಾರ ಮತ್ತು ದೇವೇಗೌಡ ಕಿ ಪರಿವಾರ ಮಾಡಿದ ಕರಂದಾರಿ ಕೆಲಸದ ಬಗ್ಗೆ ನಿಮ್ಮ ಮುಂದೆ ನಾವು ಹೇಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಇದು ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಿಗೂ ಆದ ಅವಮಾನ. ಎಲ್ಲಿ ನೋಡಿದಲ್ಲಿ ಇದೇ ಸೇಡಿ ಸೆಕ್ಸ್ ಸ್ಕ್ಯಾಂಡಲ್ ಮತ್ತು ಪ್ಯಾನ್ ಡ್ರೈವರ್ ಸುದ್ದಿಗಳೇ ಕೇಳಿ ಬರ್ತಾ ಇದೆ. ಕೂಡಲೇ ಅವರನ್ನ ಬಂಧಿಸಿ ಅತಿ ಕಠೋರವಾದಂತಹ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಗುರಮ್ಮ ಸಿದ್ದರೆಡ್ಡಿ ಹಾಗೂ ಅನೇಕ ಜನ ಮುಖಂಡರು ಮತ್ತು ಬೀದರ್ ಮಹಿಳಾ ಘಟಕದ ಅಧ್ಯಕ್ಷರಾದ ಪೂಜಾ ಜಾರ್ಜ್ ಅವರು ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರು. ಅವರು ಇಂದು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ ತಲೆ ತಗ್ಗಿಸುವಂತಹ ಕೆಲಸ ಮಾಡಿರ್ತಕ್ಕಂಥದ್ದು ಮಾಜಿ ಪ್ರಧಾನಿ ಮೊಮ್ಮಗ ಮತ್ತು ಅದೇ ಪರಿವಾರದ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಹಿಡಿತದಲ್ಲಿರುವಂತಹ ಈ ಒಂದು ಕೆಲಸಕ್ಕೆ ಯಾವ ರೀತಿಯಾಗಿ ಇದನ್ನ ತಿಲಾಂಜಲಿ ಹಾಡಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಕೆಲಸ ನಡೀತಾ ಇದೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ಬನ್ನಿ ಹಾಗಾದರೆ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಇವತ್ತು ಮೋದಿಕ ಪರಿವಾರ ಅಂತ ಹೇಳ್ತಾರೆ. ಮೋದಿಕ ಪರಿವಾರ ಯಾರಿರೋದಂದ್ರೆ ಇಂತಹ ಅತ್ಯಾಚಾರಿಗಳು. ಬಿಜೆಪಿ ಕೇಂದ್ರ ಸರ್ಕಾರ ನಿಂತಿದೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ವಿಕೃತ ಕಾಮಿ ಅಂತೇಳಿ ಅವನು ಸರಣಿ ಕೊಲೆಗಳನ್ನ ನಾವು ನೋಡಿದ್ವಿ. ಅವನಿಗಿಂತಲೂ ಏನಾದ್ರೂ 1000 ಪಟ್ಟು ಏನಾದ್ರೂ ವಿಕೃತ ಕಾಮಿಯಾಗಿ ಇವತ್ತೇನಾದ್ರೂ ಜೀವಂತವಾಗಿ ಅವರು ಇದ್ದು ಜೀವಂತ ಸತ್ತಂಗ್ ಮಾಡಿರ್ತಕ್ಕಂತಹ ಏನಾದ್ರೂ ವಿಕೃತ ಕಾಮಿ ಇದ್ರೆ ಇವನೇ ಇರಬಹುದು ಅಂತ ಅನ್ಸುತ್ತೆ. ನ್ಯಾಯ ಸಿಕ್ಕವರೆಗೂ ಹೋರಾಟ, ನಿರಂತರ ಹೋರಾಟ. 3ನೇ ತಾರೀಕು ನೋಡೋಣ, ಅವ್ರು ಬರ್ಲಿ. ಅವ್ರನ್ನ ಗೌರವದಿಂದ ಪೆನ್ ಡ್ರೈವ್ ಹಾರ ಹಾಕಿ ಕರ್ಸ್ಕೊತೀವಿ. ಪೆನ್ ಡ್ರೈವ್ ಹಾರದ ವೆಲ್ಕಮ್ ಮಾಡ್ತೀವಿ. ಜಗತ್ತಲ್ಲಿ ಅದು ಇಡೀ ದೇಶ ಅಲ್ಲ, ಇಡೀ ಪ್ರಪಂಚವೇ ಬೆಚ್ಚಿ ಬೀಳಿಸ್ತಕ್ಕಂಥ ಒಂದು ವಿದ್ರಾವಕ ಘಟನೆ. ಯಾವ ರೀತಿ ಅಂತ ಅಂದರೆ, ಮನುಷ್ಯನ ಮನಸ್ಥಿತಿ ಈ ರೀತಿನೂ ಆಗತ್ತಾ ಅಂತ ನಮಗೆ ಪ್ರಶ್ನೆ. ಮನುಷ್ಯರು ಈ ರೀತಿ ನಡ್ಕೊಳ್ತಾರ? ನಮ್ಮ ಸಮಾಜ ಹೆಣ್ಣು ಮಕ್ಕಳನ್ನ ಈ ರೀತಿ ದುರ್ಬಲವಾಗಿ ನಡೆಸ್ಕೊಳತ್ತಾ ಅನ್ನೋ ಒಂದು ಪ್ರಶ್ನೆ ಇವತ್ತು ಎದ್ದಿದೆ. ಒಬ್ಬರೇ ಒಬ್ಬ BJP ನಾಯಕರಾಗಲಿ ಅಥವಾ ಇವರು ಸಮ್ಮಿಶ್ರ ಮಾಡ್ಕೊಂಡಿದ್ದಾರೆ ಎನ್ ಡಿ ಎ ಅಂತ ನಾನು ನೇರವಾಗಿ ಒಬ್ಬರೇ ಒಬ್ಬರು ನಾಯಕರು ಕೂಡ ಇದರ ವಿಚಾರವಾಗಿ ಒಂದೇ ಒಂದು ಪ್ರತಿಕ್ರಿಯೆಯನ್ನು, ಮಾನವೀಯತೆ ದೃಷ್ಟಿಯಿಂದ ಅಟ್ಲೀಸ್ಟ್ ಒಂದೇ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಹೇಳಕ್ಕೆ ಇವ್ರದ್ದು ನಾರಿ ಶಕ್ತಿ, ನಾವು ಏನು ಮಹಿಳೆಯರ ಸಬಲೀಕರಣ ಮಾಡ್ತೀವಿ, ಮಹಿಳೆಯರ ಪರವಾಗಿರ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದಂಥ ಪಕ್ಷ ಇದು. ಎಲ್ಲ ಇರಲಿ, ಇವತ್ತು ನಾರಿ ಸಮ್ಮಾನ್ ಅಂತ ಒಂದು ಪ್ರೋಗ್ರಾಮ್ ಇದೆ ಅವ್ರದ್ದು ಯೋಜನೆ. ಜೊತೆಗೆ ಬೇಟಿ ಬಚಾವೋ ಬೇಟಿ ಪಡಾವೋ, ಬೇಟಿ ಬಚಾವೋ ಬೇಟಿ ಪಡಾವೋ. ಇವತ್ತು ನಿಜಕ್ಕೂ ಪ್ರಶ್ನೆ ಮಾಡಬೇಕು, ನಮ್ಮ ನಮ್ಮ ಹೆಣ್ಮಕ್ಳನ್ನ ಯಾರಿಂದ ಬಚಾವ್ ಮಾಡಬೇಕು? BJP ನಾಯಕರಿಂದ ಅಥವಾ NDA ನಾಯಕರಿಂದ ಇವತ್ತು ರಕ್ಷಣೆ ಮಾಡಬೇಕಾಗಿದೆ ನಾವು. ಕರೆಕ್ಟ್, ಅವ್ರ ಸ್ಲೋಗನ್ ಕರೆಕ್ಟ್ ಇದೆ. ಅವ್ರು ಹೇಳಿರೋದು ನಮ್ಮ ಪಕ್ಷದ ನಾಯಕರಿಂದನೇ ನಾವು ರಕ್ಷಣೆ ಮಾಡಿ ಇವತ್ತು ಹೆಣ್ಮಕ್ಳನ್ನ ಉಳಿಸ್ಕೋಬೇಕನ್ನೋದೇ ಅವ್ರದ್ದು ಸ್ಲೋಗನ್ ಅರ್ಥ. ತಾಳಿ ಬಗ್ಗೆ ಗೊತ್ತಿಲ್ಲದಿದ್ದವರು ಅದ್ರ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ತಾರೆ. ಯಾವ ನಾಯಕರು ಕೂಡ ಕಾಣಿಸೋದಿಲ್ಲ. ಎಲ್ಲಕ್ಕಿಂತ ಅವಮಾನವಾದ ಸಂಗತಿ ಏನಂತಂದ್ರೆ, ಅಲ್ಲಿರ್ತಕ್ಕಂಥ ನಾಯಕಿಯರು, ಶೋಭಕಾ ಇರ್ಬೋದು, ಮಾಳವಿಕಾ ಇರ್ಬೋದು, ಸ್ಮೃತಿ ಇರಾನಿ ಇರ್ಬೋದು, ಯಾರು ತಾರಾ ಇರ್ಬೋದು, ಯಾರು ಕೂಡ ಆ ಒಂದು BJP ಮಹಿಳಾ ಮೋರ್ಚಾದ ಅಧ್ಯಕ್ಷ ಇರ್ಬೋದು, ಆ ವಿಚಾರವನ್ನ ಯಾರು ಕೂಡ ಕಾಣಿಸೋದಿಲ್ಲ. ಅಂದ್ರೆ ಏನರ್ಥ? ಮಹಿಳೆಯರಿಗೆ ಮಾತನಾಡೋದಿಕ್ಕಿರ್ತಕ್ಕಂಥ ವಸ್ತು ಅಂದ್ರೆ ಮಹಿಳೆಯರು, ಭೋಗದ ವಸ್ತು ಅಂದ್ರೆ ಮಹಿಳೆಯರು ಅನ್ನೋದನ್ನ ಈ ಒಂದು ಪಕ್ಷದ ನಾಯಕರು. ನಾವು ಇದರಲ್ಲೂ ರಾಜಕೀಯ ಮಾಡೋದಿಲ್ಲ. ನೇಹ ಪ್ರಕರಣವಾದಾಗ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡಿಸಿದಂತಹ NDA ನಾಯಕರು ಇವತ್ತು ಒಂದೇ ಒಂದು ತುಟಿ ಬಿಚ್ಚಿ ಮಾತನಾಡ್ತಿಲ್ಲ. ಇವತ್ತು ಇದ್ದು ಸತ್ತಂಗಾಗಿದ್ದಾರೆ ಆ 3000 ಹೆಣ್ಮಕ್ಳು. ಅವ್ರು ಬದುಕಿದ್ದು ಸತ್ತಂಗಾಗಿದ್ದಾರೆ. ಇದು ಕೊಲೆಗಿಂತಲೂ ಉಗ್ರವಾದಕ್ಕಂತ ಕೊಲೆ, ಉಗ್ರ ಕೊಲೆ ಇದು.